ವೇದವ್ಯಾಸ ಗುಣಾವಾಸ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 10/1/2024. ಇಂದಿನ ದ್ವಾದಶ ರಾಶಿಯ ಮಾರ್ಗದರ್ಶನಗಳು ಯಾವ ನೆಲೆಯಲ್ಲಿ ನಮ್ಮ ಅನುಭವಕ್ಕೆ ಬರಲಿಕ್ಕಿದೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿ. ಮೇಷರಾಶಿಗೆ ಚತುರ್ಥ ಭಾವದಲ್ಲಿ ಮಾಂದಿಯ ಉದಯ, ವ್ಯಯಭಾವದಲ್ಲಿ ರಾಹುವಿನ ಉದಯ, ಏಕಾದಶದಲ್ಲಿ ಶನಿಯ ಉದಯ, ರಾಶಿಯಲ್ಲಿ ಗುರುವಿನ ಉದಯ, ನವಮದಲ್ಲಿ ಚತುರ್ಗ್ರಹದ ಉದಯ, ಅಷ್ಟಮದಲ್ಲಿ ಒಂದು ಗ್ರಹದ ಉದಯ. ಈ ರೀತಿ ಗ್ರಹ ಸ್ಥಿತಿಗಳೆಲ್ಲ ಇದ್ದಾವೆ. ಕರ್ಮಕ್ಷೇತ್ರ ಒಂದು ಹಂತದ ಸಮಾಧಾನದ ಅನುಭವವನ್ನು ನಿಮಗೆ ಕೊಡಲಿಕ್ಕುಂಟು. ವೃತ್ತಿಯಲ್ಲಿ ಒಂದು ಹಂತದ ಸಮಾಧಾನದ ಅನುಭವ ಇದೆ. ಜೊತೆಯಲ್ಲಿ ಮಾನಸಿಕವಾಗಿ ಒಂದಷ್ಟು ಕಾನ್ಫಿಡೆನ್ಸ್ ಹೇಳುವಂಥದ್ದು ನಿಮಗೆ ಬಿಲ್ಡ್ ಆಗುವಂತಹ ಸಾಧ್ಯತೆ. ಅಂತಂದರೆ ಆತ್ಮಬಲ ವೃದ್ಧಿಯಾಗುವಂತಹ ಯೋಗ. ನಾನೇನೋ ಒಂದು ಜಯಿಸ್ತೇನೆ, ಏನೋ ಒಂದನ್ನು ಮಾಡ್ತೇನೆ, ನಾನೇನೋ ಒಂದನ್ನು ಪಡಿತೇನೆ ಹೇಳುವಂಥ ಒಂದು ಆತ್ಮಬಲ ನಮ್ಮೊಳಗೆ ಜಾಗೃತವಾಗುವಂಥದ್ದು ಮತ್ತು ವೃದ್ಧಿಯಾಗುವಂತಹ ಒಂದಷ್ಟು ಲಕ್ಷಣಗಳು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಕೌಟುಂಬಿಕವಾದಂತಹ ಜೀವನದಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿಬಿಸಿ, ಅದು ದಾಯಾದಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೋ ಅಥವಾ ಕೌಟುಂಬಿಕ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆಯೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಕಿರಿಕಿರಿ ಆಗಬಹುದಾದಂತಹ ಪ್ರಸಂಗಗಳು ಏರ್ಪಡುವಂತಹ ಸಾಧ್ಯತೆಗಳಿದ್ದಾವೆ. ಆರ್ಥಿಕತೆಯ ನಷ್ಟಫಲಗಳು ಕೂಡ ಉಂಟು. ಅದು ದೈಹಿಕ ಮಾನಸಿಕವಾದಂಥ ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಆಗಬಹುದು. ಅಥವಾ ಇನ್ನಿತರ ಯಾವುದೋ ಒಂದು ಕಾರಣದಿಂದಾಗಿ ಧನವ್ಯಯದ ಯೋಗ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆ ಉಂಟು. ಸಾಂಸಾರಿಕ ಜೀವನದಲ್ಲಿ ಒಂದು ರೀತಿಯ ಸಂತೋಷದ ವಾತಾವರಣದ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ತಂದೆಯ ಆಶೀರ್ವಾದದ ಫಲ ಅಥವಾ ತಂದೆಯ ಆಶೀರ್ವಾದದ ಫಲದಿಂದಾಗಿ ಒಂದಷ್ಟು ಸಾಧನೆಯನ್ನು ಮಾಡುವಂಥದ್ದಕ್ಕೆ ನಾಂದಿ ಆಗಬಹುದಾದಂತಹ ದಿನಗಳು ಕೂಡ ಆಗುವ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಸುಬ್ರಹ್ಮಣ್ಯ ದೇವರ ಸ್ತೋತ್ರವನ್ನು ಪಠನ ಮಾಡುವುದರಿಂದ, ನಾಮಾವಳಿಗಳನ್ನು ಪಠನ ಮಾಡುವುದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿ. ಕರ್ಮಕ್ಷೇತ್ರ ಹೇಳುವಂಥದ್ದು ಒಂದು ಹಂತದಲ್ಲಿ ಸಮಾಧಾನ, ತೃಪ್ತಿ ಮತ್ತು ಪ್ರಗತಿಯನ್ನು ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ದಾಂಪತ್ಯ ಜೀವನದಲ್ಲಿಯೂ ಕೂಡ ಹಾಗೆ ಒಂದು ಹಂತದ ಸಂತೋಷದ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಇನ್ನು ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರಿಗೂ ಕೂಡ ಒಂದು ಹಂತದ ಸಮಾಧಾನ, ತೃಪ್ತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಇದ್ದಾವೆ. ಇನ್ನು ಮಕ್ಕಳಿಂದ ಕೀರ್ತಿಯನ್ನು ಪಡೆಯುವಂಥದ್ದು, ಅವರ ಒಂದು ಕ್ರಿಯೆಗಳು ಹೇಳುವಂಥದ್ದು ನಿಮಗೆ ಸಂತೋಷ ಕೊಡುವಂಥದ್ದು. ಇನ್ನು ನರದ ಸೆಳೆತ, ರಕ್ತದೊತ್ತಡದಂತಹ ಆರೋಗ್ಯದ ವ್ಯತ್ಯಾಸದ ಫಲಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಲಲಿತಾ ಸಹಸ್ರನಾಮ ಪಠನ ಮಾಡುವುದು, ದುರ್ಗಾಷ್ಟೋತ್ತರವನ್ನು ಪಠನ ಮಾಡುವುದು, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮದಲ್ಲಿ ಅಷ್ಟೊಂದು ಸಮಾಧಾನ ಇರುವುದಿಲ್ಲ. ವೃತ್ತಿ ಜೀವನದಲ್ಲಿ ತೃಪ್ತಿ ಇಲ್ಲ. ಪರ್ಯಾಯವಾದ ವ್ಯವಸ್ಥೆಗಳ ಬಗ್ಗೆ ಯೋಚನೆಗಳು ಹೇಳುವಂಥದ್ದು ನಿಮ್ಮ ಮನದಲ್ಲಿ ಮೂಡುವಂತಹ ಸಾಧ್ಯತೆ. ದಾಂಪತ್ಯ ಜೀವನದಲ್ಲಿಯೂ ಕೂಡ ಹಾಗೆ ಒಂದು ರೀತಿಯಲ್ಲಿ ಕಸಿಬಿಸಿ, ಕಿರಿಕಿರಿ, ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ ಅಂತಹ ಒಂದು ಸನ್ನಿವೇಶ ನಿಮ್ಮ ಮುಂದೆ ಎದುರಾಗಬಹುದಾದಂತಹ ಪ್ರಸಂಗಗಳು ಕಂಡು ಬರ್ತಾ ಇದೆ. ಕಾನೂನಿನ ಒಂದಷ್ಟು ತೊಡಕುಗಳು, ತೊಂದರೆಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಆರ್ಥಿಕತೆಯಲ್ಲಿ ತೊಂದರೆ ಇಲ್ಲ, ಒಂದು ಹಂತದ ತೃಪ್ತಿ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಯಾವುದೇ ಕಾರಣಕ್ಕೂ ತಲೆ ಕೆಡಿಸಿಕೊಳ್ಬೇಕಾದಂತಹ ಅವಶ್ಯಕತೆಗಳಿಲ್ಲ. ಸೊ ತಾವುಗಳು ಕೂಡ ಹಾಗೆ ಅಶ್ವತ್ಥ ಮರದ ಪ್ರದಕ್ಷಿಣೆ ಬರುವಂಥದ್ದು, ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಸಮಯ ಬೆಳಿಗ್ಗೆ 6ರಿಂದ 7ರ ಒಳಗೆ ಈ ಪ್ರಕ್ರಿಯೆಯನ್ನು ಮಾಡಿದರೆ ಅದಕ್ಕೆ ವಿಶೇಷವಾದಂತಹ ಫಲ ಹೇಳುವಂಥದ್ದು ಇರ್ತದೆ. ಈ ಪ್ರಕ್ರಿಯೆಯನ್ನು ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ.
ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ಎಲುಬು ಮತ್ತು ನರಗಳಿಗೆ ಸಂಬಂಧಪಟ್ಟ ಹಾಗೆ ಅನಾರೋಗ್ಯದ ಬಾಧೆ ಹೇಳುವಂಥದ್ದು, ಸೊಂಟದಿಂದ ಕೆಳಭಾಗದ ಒಂದಷ್ಟು ನೋವುಗಳು ಹೇಳುವಂಥದ್ದು ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಕೋರ್ಟು, ಪೊಲೀಸ್ ಸ್ಟೇಷನ್ ಇತ್ಯಾದಿ ಯಾತ್ರೆಯ ಫಲಗಳು, ಅಲ್ಲಿಗೆಲ್ಲ ಹೋಗುವಂತಹ ಅನಿವಾರ್ಯತೆಯ ಪ್ರಸಂಗಗಳು ಏರ್ಪಡುವಂತಹ ಸಾಧ್ಯತೆ, ನಿಮ್ಮ ಸ್ಥಾನಮಾನಕ್ಕೆ ಅಥವಾ ನಿಮ್ಮ ಕೀರ್ತಿಗೆ ಧಕ್ಕೆ ಬರುವಂತಹ ಸನ್ನಿವೇಶಗಳು, ಅಥವಾ ನಿಮ್ಮ ಪರಿಸರವೇ ನಿಮ್ಮನ್ನು ಏನು ಕಾಲೆಳೆಯುವಂತಹ ಪ್ರಸಂಗದ ಅನುಭವ ಹೇಳುವಂಥದ್ದು ನಿಮಗಾಗುವ ಸಾಧ್ಯತೆಗಳಿದ್ದಾವೆ. ಕೌಟುಂಬಿಕ ಜೀವನದಲ್ಲಿ ಸಮಾಧಾನ, ಮಕ್ಕಳಿಂದ ತೃಪ್ತಿಯ ಫಲಗಳು, ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನದ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ರುದ್ರದೇವರಿಗೆ ರುದ್ರಾಭಿಷೇಕ ಸೇವೆಯನ್ನು ಅರ್ಪಣೆ ಮಾಡಬೇಕು. ಭಸ್ಮಾರ್ಚನೆ, ಬಿಲ್ವಾರ್ಚನೆ ಇತ್ಯಾದಿ ಸೇವೆಗಳನ್ನು ಅರ್ಪಣೆ ಮಾಡಬೇಕು. ಇದರಿಂದ ಶುಭ ಸೂಚನೆ, ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ರಾಶ್ಯಾಧಿಪತಿ ಪಂಚಮದಲ್ಲಿ, ಮಕ್ಕಳಿಂದ ಸಂತೋಷದ ಒಂದು ವಾತಾವರಣ, ಅವರ ಕ್ರಿಯೆ ಹೇಳುವಂಥದ್ದು ನಿಮಗೆ ಕೀರ್ತಿಯನ್ನು, ಪ್ರಶಂಸೆಯನ್ನು ತಂದುಕೊಡುವಂತಹ ಪರಿಸ್ಥಿತಿಯ ಫಲದ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಾಗಲಿಕ್ಕುಂಟು. ಕರ್ಮಕ್ಷೇತ್ರದಲ್ಲಿ ತೃಪ್ತಿ ಇಲ್ಲ, ಆದರೂ ಕೂಡ ನಿಧಾನಗತಿಯಲ್ಲಿ ಅದನ್ನು ನಡೆಸ್ಕೊಂಡು ಹೋಗುವಂತಹ ಒಂದು ಅನಿವಾರ್ಯತೆಯ ಪ್ರಸಂಗದಲ್ಲಿ ತಾವಿರ್ತೀರಿ, ಅದನ್ನು ನಡೆಸ್ಕೊಂಡು ಹೋಗುತ್ತಾ ಇರ್ತೀರಿ. ಆರ್ಥಿಕತೆಯಲ್ಲಿ ಯಾವುದೇ ಮುಗ್ಗಟ್ಟಿಲ್ಲದೆ, ತೊಂದರೆ ಇಲ್ಲದೆ ಹೋಗುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ಮಾನಸಿಕವಾಗಿ ಪೂರ್ಣ ನೆಮ್ಮದಿ ಅಂತಲ್ಲ, ಹಾಗಂತ ದುಃಖವೂ ಕೂಡ ಅಂತಹ ದೊಡ್ಡ ಮಟ್ಟದಲ್ಲಿ ಇರುವುದಿಲ್ಲ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಹೇಳುವಂಥದ್ದು ಇರ್ತದೆ. ಆರ್ಥಿಕತೆಯಲ್ಲಿಯೂ ಕೂಡ ಪ್ರಗತಿ, ವೃದ್ಧಿ ಹೇಳುವಂಥದ್ದು ಇರ್ತದೆ. ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ವಿಷಯದಲ್ಲಿ ಜಾಗರೂಕತೆ ಹೇಳುವಂಥದ್ದು ಬೇಕು. ತಾವುಗಳು ಆಂಜನೇಯ ದೇವರಿಗೆ ಜೇನುತುಪ್ಪದ ಅಭಿಷೇಕ ಸೇವೆಯನ್ನು ಅರ್ಪಣೆ ಮಾಡುವುದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಪ್ರಗತಿ, ಅಭಿವೃದ್ಧಿ ಹೇಳುವಂಥದ್ದುಂಟು. ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಒಂದು ಹಂತದ ಸಮಾಧಾನ, ಅಭಿವೃದ್ಧಿಯ ಫಲಗಳು ಹೇಳುವಂಥದ್ದುಂಟು. ಆರ್ಥಿಕತೆಯಲ್ಲಿಯೂ ಕೂಡ ತೃಪ್ತಿಯ ಫಲಗಳು ಹೇಳುವಂಥದ್ದುಂಟು. ದಾಂಪತ್ಯದಲ್ಲಿ ನಿಮ್ಮ ನಿರೀಕ್ಷೆಯ ಫಲಗಳು ದೂರಾಗುವಂತಹ ಸನ್ನಿವೇಶ ಅರ್ಥಾತ್ ಇಲ್ಲಿಯೇ ಒಂದು ರೀತಿಯಲ್ಲಿ ಕಸಿವಿಸಿ ಕಿರಿಕಿರಿಯ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕಿದೆ. ಹೊಸ ಥರದ ಚಿಂತನೆಗಳನ್ನು, ನೂತನ ಉದ್ಯಮದ ವಿಷಯಗಳನ್ನು ಯೋಚನೆ ಮಾಡುವಂಥದ್ದಾಗಲಿ, ಉದ್ಯಮದಲ್ಲಿ ಅಪ್ಡೇಟ್ ವರ್ಷನ್ಗೆ ಹೋಗುವಂಥದ್ರ ಬಗ್ಗೆ ಯೋಚನೆಯನ್ನು ಮಾಡುವಂಥದ್ದಾಗಲಿ, ಇದನ್ನು ಮಾಡಬೇಡಿ. ಇದರಿಂದ ಯಾವುದೇ ಪ್ರಯೋಜನಗಳಾಗುವುದಿಲ್ಲ. ಸೊ ತಾವುಗಳು ಕೂಡ ಹಾಗೆ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಬರುವಂಥದ್ದು, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ, ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ಏನು ಪ್ರಗತಿಯ ಅನುಭವ ಹೇಳುವಂಥದ್ದು, ಕೀರ್ತಿ ಪ್ರಾಪ್ತಿಯಾಗುವಂತಹ ಒಂದು ಅನುಭವ ಅನ್ನುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕುಂಟು. ಆರ್ಥಿಕತೆಯಲ್ಲಿ ಒಂದು ಹಂತದ ತೃಪ್ತಿಯ ಅನುಭವ, ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನದ ಅನುಭವ, ಮತ್ತು ದೃಷ್ಟಿಗೆ ಒಳಗಾಗಬಹುದಾದಂತಹ ಸನ್ನಿವೇಶ, ನಿಮ್ಮ ಆ್ಯಟಿಟ್ಯೂಡ್ಗಳಾಗಿರ್ಬೋದು, ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು, ಅಥವಾ ನಿಮ್ಮ ವೇಗವೋಗಗಳಾಗಿರ್ಬೋದು, ಇನ್ನೊಬ್ಬನ ಕಣ್ಣಿಗೆ ಬೀಳುವಂಥದ್ದು, ಅದು ದುಷ್ಪರಿಣಾಮವನ್ನು ಕೊಡಬಹುದಾದಂತಹ ಕಣ್ಣಾಗಿರ್ತದೆ ಅನ್ನುವಂಥದ್ದು, ಕೆಟ್ಟ ಕಣ್ಣಾಗಿರ್ತದೆ ಅನ್ನುವಂಥದ್ದು. ಅದರ ಬಗ್ಗೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ. ನಿಮ್ಮ ಕಾಲೆಳೆಯುವಂತಹ ಪ್ರಸಂಗ, ನಿಮಗೇನು ದಕ್ಕಬೇಕು ಅದು ದಕ್ಕಕೂಡದು ಹೇಳುವಂತಹ ಒಂದು ಪರಿಸ್ಥಿತಿ ನಿಮ್ಮ ಸುತ್ತ ನಿರ್ಮಾಣ ಆಗುವಂತಹ ಯೋಗ ಫಲಗಳು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಸೊ ತಾವುಗಳು ಕೂಡ ಹಾಗೆ ದುರ್ಗೆಯ ಸನ್ನಿಧಾನದಲ್ಲಿ ನೈವೇದ್ಯ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಅನುಭವ ಹೇಳುವಂಥದ್ದು ನಿಮಗಾಗಲಿಕ್ಕುಂಟು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರದಲ್ಲಿ ಸಮಾಧಾನ, ಆರ್ಥಿಕತೆಯಲ್ಲಿಯೂ ಕೂಡ ಸಮಾಧಾನ, ದಾಂಪತ್ಯದಲ್ಲಿ ಒಂದು ಹಂತದ ತೃಪ್ತಿಯ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಹಾಗೆ ಒಂದು ಹಂತದ ಸಮಾಧಾನದ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಆತುರದ ಕೆಲವೊಂದಿಷ್ಟು ತೀರ್ಮಾನಗಳನ್ನು ಮಾಡ್ತೀರಿ, ಅದರಿಂದಾಗಿ ಹಿನ್ನಡೆಯಾಗಬಹುದಾದಂತಹ ಪರಿಸ್ಥಿತಿ ಕಂಡುಬರುತ್ತಾ ಇದೆ. ಜೊತೆಯಲ್ಲಿ
ಆಪ್ತವಲಯದಿಂದಲೇ ತೊಂದರೆಗೆ ಸಿಲುಕಿಕೊಳ್ಳಬಹುದಾದಂತಹ ಪರಿಸ್ಥಿತಿ. ಕಾನೂನಾತ್ಮಕವಾಗಿಯೂ ಕೂಡ ತಾವು ಸಿಲುಕಿಕೊಳ್ಳುವಂತಹ ಪ್ರಸಂಗಗಳು, ಅಂದರೆ ಅದರ ತೊಂದರೆಗಳು ನಿಮ್ಮ ಬುಡಕ್ಕೆ ಬರುವಂತಹ ಸಾಧ್ಯತೆ. ತಾವುಗಳು ಕೂಡ ಹಾಗೆ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಒಂದು ಹಂತದ ತೃಪ್ತಿಯ ಅನುಭವ ಹೇಳುವಂಥದ್ದಿರ್ತದೆ. ದಾಂಪತ್ಯದಲ್ಲಿಯೂ ಕೂಡ ಒಂದು ಹಂತದ ತೃಪ್ತಿಯ ಅನುಭವಗಳುಂಟು. ಆರ್ಥಿಕತೆಯಲ್ಲಿ ಯಾವುದೇ ತೊಂದರೆಗಳಾಗುವುದಿಲ್ಲ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆ, ತಂದೆಯ ಆರೋಗ್ಯದಲ್ಲಿಯೂ ಕೂಡ ವ್ಯತ್ಯಾಸದ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಒಂದು ವಾತಾವರಣ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಚಿಂತೆ ಸ್ವಲ್ಪ ಕಾಡುವಂಥದ್ದು, ಅದು ವೃತ್ತಿಯ ನಿಮಿತ್ತ, ಕೌಟುಂಬಿಕ ವಿಷಯಾಧಾರಿತವಾಗಿ, ತಾಯಿಯ ಆರೋಗ್ಯದ ವಿಷಯವಾಗಿ ಒಟ್ಟು ಚಿಂತೆ ಹೇಳುವಂಥದ್ದು ನಿಮ್ಮ ಮನದಲ್ಲಿ ಏನು ಉಲ್ಬಣಿಸುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಗುರುಗಳ ಸಹಸ್ರನಾಮವನ್ನು ಪಠನ ಮಾಡುವುದು ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾದಂಥ ಒಂದಷ್ಟು ಏನು ವೇದನೆಗಳನ್ನೆಲ್ಲ ತಾವುಗಳು ಅನುಭವಿಸ್ತಾ ಬಂದಿದ್ದೀರಿ. ಅದು ವೃತ್ತಿ, ಆರ್ಥಿಕತೆ ಮತ್ತು ದೈಹಿಕವಾದಂಥ ಆರೋಗ್ಯ, ಮಾನಸಿಕವಾದಂತಹ ಆರೋಗ್ಯ ಇತ್ಯಾದಿ ಎಲ್ಲ ವಿಷಯದಲ್ಲಿಯೂ ನಿಮಗೆ ಹಂತವಾದಂತಹ ಚೇತರಿಕೆಯ ಲಕ್ಷಣಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರ್ತಾ ಇದೆ. ಆದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಸಮಸ್ಯೆಗೆ ಉತ್ತರ ಸಿಕ್ಕಿದೆ ಅಂತ ಅರ್ಥ ಅಲ್ಲ. ಏನು ಸಾರ್ಧ ಸಪ್ತಮ ಶನಿಯ ಕಾಲಘಟ್ಟದಲ್ಲಿ ತಾವಿದ್ದೀರಿ, ತಮಗೆ ತಿಳಿದ ಹಾಗಂತ ಧೃತಿಗೆಡುವ ಪ್ರಶ್ನೆ ಇಲ್ಲ. ಕಳೆದುಕೊಂಡದ್ದನ್ನು ನಿಮ್ಮ ಪಾಲಿಗೆ ಒದಗಿಸಿಕೊಡಬಹುದಾದಂತಹ ಗ್ರಹ ಇದ್ದರೆ ಅದು ಶನಿ. ಹಾಗಾಗಿ ಏನು ಸಣ್ಣ ಪ್ರಮಾಣದಲ್ಲಿ ಚೇತರಿಕೆಯ ದಾರಿಯಲ್ಲಿ ತಾವುಗಳು ಸಾಗುತ್ತಾ ಇರ್ತೀರಿ. ಆದರೂ ಕೂಡ ಎಚ್ಚರಿಕೆ ಹೇಳುವಂಥದ್ದು ತುಂಬ ಅವಶ್ಯಕ. ಜೊತೆಯಲ್ಲಿ ನಿಮ್ಮ ನಿತ್ಯ ನೈಮಿತ್ತಿಕವಾದಂತಹ ಧಾರ್ಮಿಕ ಪ್ರಕ್ರಿಯೆ ಹೇಳುವಂಥದ್ದು ಅವಶ್ಯವಾಗಿ ತಾವುಗಳು ನಡೆಸಿಕೊಂಡು ಹೋಗಲೇಬೇಕು. ಅಂತೆಯೇ ರುದ್ರದೇವರಿಗೆ ಭಸ್ಮಾರ್ಚನೆ, ಬಿಲ್ವಾರ್ಚನೆ, ರುದ್ರಾಭಿಷೇಕ ಈ ಸೇವೆಯನ್ನು ಅರ್ಪಣೆ ಮಾಡಿ ಸಮಾಧಾನ ಹೇಳುವಂಥದ್ದು ಖಂಡಿತ ಸಿಗುತ್ತದೆ. ಇನ್ನು ಕುಂಭರಾಶಿಯವರಿಗೆ ಆರ್ಥಿಕತೆಯ ಮುಗ್ಗಟ್ಟು ಹೇಳುವಂಥದ್ದು ಅನುಭವಕ್ಕೆ ಬರುತ್ತದೆ. ಇನ್ನು ವ್ಯಾಪಾರ ವಹಿವಾಟುಗಳಲ್ಲಿ ಹಿನ್ನಡೆಯ ಫಲಗಳು ಹೇಳುವಂಥದ್ದು ಇರ್ತದೆ. ಇನ್ನು ನಮ್ಮ ಬಂಧುಗಳು ಯಾರು, ನಮ್ಮ ಸ್ನೇಹಿತರು ಯಾರು ಹೇಳುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆ ಸದಾಕಾಲ ನಿಮ್ಮ ಮನದ ಒಳಗೆ ಇರುವಂಥದ್ದು. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸದ ಫಲಗಳು, ಋಣದ ಬಾಧೆ ಹೇಳುವಂಥದ್ದು ನಿಮ್ಮ ದುಃಖಕ್ಕೆ ಕಾರಣವಾದೀತು. ನೀರಿನಿಂದ, ಬೆಂಕಿಯಿಂದ ಅತ್ಯಂತ ಜಾಗರೂಕತೆಯಿಂದ ವ್ಯವಹರಿಸಬೇಕಾದಂಥ ಅವಶ್ಯಕತೆ ಇದೆ. ಸಾಲ ಮಾಡಬೇಡಿ, ಸಾಲ ಕೊಡಬೇಡಿ. ಇದು ನಿಮಗೆ ಟಿಪ್ಸ್ ಹೇಳುವಂಥದ್ದು, ಇದು ನಿತ್ಯ ಟಿಪ್ಸ್ ಇದ್ದ ಹಾಗೆ. ಈ ಒಂದು ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿರಿ. ಜೊತೆಯಲ್ಲಿ ರುದ್ರದೇವರಿಗೆ ರುದ್ರಾಭಿಷೇಕ ಸೇವೆ, ಭಸ್ಮಾರ್ಚನೆ, ಬಿಲ್ವಾರ್ಚನೆ ಇತ್ಯಾದಿ ಸೇವೆಗಳನ್ನು ಅರ್ಪಣೆ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಒಂದು ಹಂತದ ತೃಪ್ತಿ, ಸಮಾಧಾನ ಹೇಳುವಂಥದ್ದಿರ್ತದೆ. ಆರ್ಥಿಕತೆಯಲ್ಲಿ ಒಂದು ಹಂತದ ಸಮಾಧಾನ, ತೃಪ್ತಿ ಹೇಳುವಂಥದ್ದಿರ್ತದೆ. ಆದಾಯಕ್ಕಿಂತ ಹೆಚ್ಚು ಖರ್ಚಿನ ಯೋಗಗಳೇ ಜಾಸ್ತಿಯಾಗಿ ನಿಮ್ಮ ಅನುಭವದಲ್ಲಿರುವಂಥದ್ದು. ಸ್ವಲ್ಪ ಬುದ್ಧಿ ಕೆಟ್ಟಂತೆ ವರ್ತಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಅಂತಂದರೆ ಟೆನ್ಷನ್ ಮೋಡು. ಈ ಟೆನ್ಷನ್ನಿಂದಾಗಿ ಹೇಗೇಗೋ ನಾವು ಬಿಹೇವ್ ಮಾಡುವಂತಹ ಸನ್ನಿವೇಶಗಳು, ಇದರಿಂದ ಬಹುತೇಕ ನಷ್ಟಗಳು ನಿಮ್ಮ ಪಾಲಿಗೆ ಉಂಟಾಗಬಹುದು. ಅದು ವೃತ್ತಿ ಜೀವನವೋ, ಆರ್ಥಿಕ ವಿಷಯವೋ, ವ್ಯಾವಹಾರಿಕ ವಿಷಯವೋ, ಎಲ್ಲ ವಿಷಯದಲ್ಲಿ ಎಲ್ಲಿಯೋ ನಮ್ಮ ಬಿಹೇವಿಯರ್ ಮಸ್ಟ್ ಆ್ಯಂಡ್ ಶುಡ್ ಆಗಿ ಚೆನ್ನಾಗಿರಬೇಕಾದಂಥ ಅವಶ್ಯಕತೆ ಇದೆ. ಅದರಲ್ಲಿ ವ್ಯತ್ಯಾಸ ಆಯಿತು ಅಂತಂದ್ರೆ ಬಹುತೇಕ ಕಡೆಗಳಲ್ಲಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೆಟ್ಟು ಹೋಗುವಂಥ ಸಾಧ್ಯತೆ. ರಕ್ತದೊತ್ತಡದಂಥ ಆರೋಗ್ಯದ ವ್ಯತ್ಯಾಸಗಳು, ದಾಂಪತ್ಯ ಸೌಖ್ಯ ಇದೆ, ಮಕ್ಕಳಿಂದಲೂ ಕೂಡ ಸಂತೋಷದಾಯಕವಾದಂತಹ ಫಲಗಳಿರ್ತದೆ. ಸೊ ತಾವುಗಳು ಕೂಡ ಹಾಗೆ ಗುರುಗಳ ಸಹಸ್ರನಾಮವನ್ನು ಪಠನ ಮಾಡಿ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ ಆಗ್ತದೆ. ಇದು ಇಂದಿನ ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಯ ಫಲಗಳಾಗಿದ್ದಾವೆ. ಈ ಫಲಗಳು ನಮ್ಮ ಬದುಕಿನ ಸಾರ್ಥಕತೆಗೆ ಪೂರಕವಾಗಿರಲಿ ಎನ್ನುವಂತಹ ಆಶಯದೊಂದಿಗೆ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.